ಅಲ್ಲ ನನಗೆ ಈ ಥರ ಮೋಸ ಮಾಡಿಬಿಟ್ಲ ಇವಳು. ಹಾಂ, ಎಷ್ಟು ದಿವಸ ಕಾಯ್ಕೊಂಡು ಕುಂತಿದ್ದೆ ಹಿಂಗೆ ಮೋಸ ಮಾಡಬೇಕು ಅಂದ್ಬಿಟ್ಟು. ನಾನು ಎಡ್ತಿ ಸರಿ ಅಂದ್ಕೊಂಡು ಅಯ್ಯೋ ನಮ್ಮ ಅವನೇ ಹೊಟ್ಟೆ ಉರ್ಸ್ತಾಳೆ, ನಾನಾರು ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀವಿ ಇವಳನ್ನ. ಏನು ಪ್ರಯೋಜನಕ್ಕೆ ಗೊತ್ತು. ಅಯ್ಯೋ ದೇವ್ರೇ ಭಗವಂತ, ಏನಪ್ಪ ಇದು ಕತೆ ಏನು. ನನಗೆ ಮೋಸ ಮಾಡಿಬಿಟ್ಟು ಇವಳು ಇನ್ನೊಬ್ಬರು ಕುಟ್ಟೆ ಈ ಥರ ಎಲ್ಲ ನಡ್ಕೊತಾವಳಲ್ಲ. ದೇವರು ಒಳ್ಳೇದು ಕೊಟ್ಟಾನ ಇವಳಿಗೆ. ಹಾಳು ಬಿದ್ದೋಯ್ತಾಳೆ, ಹಾಳು ಬಿದ್ದು ಧೂಳು ಬಿದ್ದೋಯ್ತಾಳೆ ಇವಳು. ನನ್ನ ಎಷ್ಟು ಅಯ್ಯೋ ಅಪ್ಪ ಅನ್ಸೋಳು, ನನ್ನ ಕರ್ಮ ತಟ್ಟೆ ತರ್ತದೆ. ನಾನು ಮಾಡಿದ್ದು, ನಾನು ಅಷ್ಟು ಪ್ರೀತಿ ತೋರಿದೆ, ಆದರೆ ಅವಳಿಂದವ ಎಷ್ಟು ದ್ವೇಷ ಬತ್ತು. ಒಂದು ದಿವಸ ಅವಳಿಗೆ ನಾನು ಏನಾದ್ರೆ ಹೊಡೆದಿಂದ ನಮ್ಮ ಮೌನಾರು ಹೊಟ್ಟೆ ಉರ್ಸ್ತಾಳೆ, ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ನೋಡ್ಕೊಂಡಿದ್ದಿಲ್ವ. ಈ ಬಡ್ಡಿ ಕೆಲಸ ಮಾಡ್ಬಿಟ್ಲಾರೆ ಇವಳು. ಓಹೋ ಸೇಕ್ರಾ, ಓ ಯಾ ಬಯ್ಯ, ಓ ಏನಪ್ಪ, ಏನು ಆರಾಮಾಗಿ ಗದ್ದೆ ತಕ್ಕ ಕೂತ್ಬಿಟ್ಟಿದ್ದಿ. ಅಯ್ಯೋ ಅಯ್ಯ, ಯಾವ ಆರಾಮ ನಮ್ಮದು, ಯಾವ ಆರಾಮ ಹೇಳಿ. ಮನ್ಸಿಗೆ ನಿಮ್ದಿನೇ ಇಲ್ಲ ಕಣಯ್ಯ. ಯಾಕಪ್ಪ, ಯಾಕೆ ಏನಾಯಿತು, ಏನಂತ ಹೇಳೋದಯ್ಯ, ಏನಂತ ಹೇಳೋದು ಹೇಳಿ. ನಿಜವಾಗ್ಲೂ ಹಣೆ ಬರವ ರಚಕಡೆ ಬರ್ಸ್ಕೊ ಬಂದಿಲ್ಲ ಅಂದರೆ ಭಾಳ ಕಷ್ಟ ಕಣಯ್ಯ. ಅಲ್ಲ ಕಣಪ್ಪ, ನಿನ್ಗೇನು ಕಷ್ಟ ಬಂದಿದ್ದದು, ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋ ಎಡ್ತಿ ಸಿಕ್ಕವಳೆ. ಅಚ್ಚುಕಟ್ಟಾಗಿ ತಮ್ಮ ನೆಡ್ತಿನೂ ತಂದಾಕ್ತಾರೆ. ನೀನು ಆದಷ್ಟು ಕೆಲಸ ಮಾಡ್ಕೊಂಡು ಮನೆಯಲ್ಲಿ ನೆಮ್ಮದಿಯಾಗಿದ್ದೀಯಲ್ಲ, ಇನ್ನೇನು ಎಲ್ಲಿ ನೆಮ್ಮದಿಯಾಗಿದ್ದಾನಯ್ಯ. ನಿನ್ಗೆ ವಿಷಯ ಗೊತ್ತಿಲ್ವಾ, ಅವಳೆಲ್ಲಿದ್ದಾಳ ನೆಡ್ತಿ, ಹಾಲೆ ಹೋಗಿ 15 ದಿವಸ ಆಯಿತು. 15 ದಿವಸ ಆಯಿತು, ಯಾಕಪ್ಪ, ಯಾಕೆ ಹೋದ್ಲು. ಅಯ್ಯೋ, ಅವ್ರ ಹಬ್ಬಡೆಯಿಂದ ಬಂದಿದ್ದ, ಆರೇ 5 ವರ್ಷ ಆಗಿತ್ತು ಅವಳು ಹೋಗಿ ಬಂದು ಕೊಳ್ಸ್ಕೊಡಿ ಅಂತ ಕೇಳೋಕ್ಕೆ ಅಂತ ಬಂದ. ನಾನು ಹಾಳಾದ ಬಿಟ್ಟೆ ಇದೆ, ಸುಮ್ಮನಿದ್ರೆ ಆಗೋದು. ನಾನು ಹೋಗು ಅಂತ ಅಂದೆ. ಹೋಗು ಅಂದರೆ ಏನಪ್ಪ ತಪ್ಪು. ಪಾಪ ತಾಯಮ್ಮ ಊರಿಗೋಗ್ಬೇಡ್ದ ಅವ್ರ ಅಪ್ಪನ ಮನೆಗೆ, ಅವ್ರ ಅಪ್ಪನ ಮನೆ ಅಂತ ಹತ್ಕ ಸೇರಿಕಿಲ್ವಪ್ಪ. ಏನು ಆಸೆ ಸುಮ್ಕಿರಯ್ಯ. ಓದೋಳು ಅವಳು ಎಷ್ಟು ಹೋಗಿಲ್ಲ ಅಷ್ಟು ಮುಗಿಸ್ಕೊಂಡು ಮನೆಗೆ ಬರಬೇಕು. ಅದು ಬಿಟ್ಬಿಟ್ಟು ಮಾಡ್ಬಾರ್ದು ಕೆಲಸ ಮಾಡ್ಕೊಂಡು ಅಲ್ಲಿ ಇರೋದಲ್ಲ. ಏನು ಮಾತಾಡ್ತಾ ಇದ್ದೀನಿ ನೀನು, ಹೇಳ್ತೀನಿ ಕೇಳ್ಕಯ್ಯ. ತಪ್ಪಾಗಿರ್ಬೇಕಾದ್ರೆ ನಾನು ನಿನ್ನ ಎಕರೆ ಬಿಟ್ಕೊಂಡು ಹೊಡಿ ಆಯಿತಾ, ಒಡ್ಸ್ಕೊತೀನಿ ಆಯಿತಾ. ಆಯಿತು, ಯಾಕಂಗಂದಿಯಪ್ಪ, ಯಾಕಂಗಂದಿ ಅಂತ ದೊಡ್ಡ ದೊಡ್ಡ ಮಾತ್ಕೊಂಡು ನಿಮ್ಮ ಬ್ಯಾಲ್ ಬರಬೇಡ್ದು, ಅವೆಲ್ಲ ತಪ್ಪು. ಹೇಳು ಅದೇನು. ನಾನು ಹೇಳೋದಲ್ಲ ಕಣಯ್ಯ, ನಂಗೆ ನಿಜಕ್ಕೂ ಅನ್ಸುತ್ತೆ ಅಷ್ಟೇ ಬೇಜಾರಾಗೋಯ್ತದೆ. ಹೇಳ್ತೀನಿ ಕೇಳ್ಕೊ. ಇವಳು ಹೋಗಿ ನಮ್ಮವ್ವ ಬೇಡ ಅಂದ್ಲು, ಅಪ್ಪನ ಕೊಡ್ತಾಳು, ಅವಳು ಬೇಡ ಕಳಿಸ್ಬಿಡಕ್ಕಲ್ಲ ಅಂತ ಅಂದ್ಲು. ಅವಳಿಗೂ ಹೋಗ್ಬೇಡ ಅಂತ ಅಂದ್ಲು. ನಾನು ಇವಳು ಕೇಳಿದ್ಲು, ಈ ಓದ್ಬತ್ತೀನಿ 2 ವರ್ಷ ಆಗಿದೆ, ಅಪ್ಪ ಬೇರೆ ಬಂದದೆ ಅಂತ ಕೇಳಿದ್ಲ. ನಾನು ಒಟ್ಟು ಹುರ್ಕೊಂಡೆ, ಮುಟ್ಟು ಸಾಕಾಯ್ತಾಳೆ, ಮನೇಲೂ ಮಾಡಬೇಕು ಹೊಲ್ತಾವು ಮಾಡಬೇಕು, ನಾನು ಇರ್ತಿ 4 ದಿವಸ ನಿಮ್ಮದಾಗಿರಲಿ ಅಂದ್ಬಿಟ್ಟು ಕಳಿಸ್ದೆ. ಸರಿ ಬಿಡಪ್ಪ, ಮತ್ತೆ ಇನ್ನೇನು ಸಮಸ್ಯೆ ಶುರುವಾಗಿದೆ ಅಲ್ಲಿ ಕಣಯ್ಯ. ನಾನು ಇವಳು ನಮ್ಮ ತಮ್ಮನ ಅತ್ತೆ ಬಂದ್ಲು ಮನೆಗೆ. ಬಂದಾಗ ಅವಳು ಅಡುಗೆ ಗಿಡ್ಗೆ ಮಾಡೋಕ್ಕೆ ಯಾರೂ ಇಲ್ಲ ಅಂದ್ಬಿಟ್ಟು ಕರ್ಕೊಬರೋಗಿ ಅಂತ ಅಂದ್ಲು. ಆಗ ನಾನು ಹೋದೆ. ಹೋಗ್ಬೇಕಾರೆ ಅಲ್ಲಿ ಪಾರ್ಟಿ ಅಲ್ಲಿ ಇಲ್ಲಕ್ಕೆ ಇಲ್ಲ, ಯಾರೋ ಟೈಮ್ ಐತಿತ್ತಿಲ್ವಾ, ಇಲ್ಲ ಇಲ್ಲ ಅಲ್ಲಿ ಇಲ್ಲಕ್ಕೆ ಇಲ್ಲ ಕಣಯ್ಯ. ಎಲ್ಲಿ ಕೊಟ್ಟೋಗಿಲ್ಲಪ್ಪ, ಅದು ಅವರ ಮಾವನ ಮನೆ ಸೋದ್ರ ಮಾವ ಅದೇನೋ ಹಬ್ಬ ಮಾಡ್ತಿದ್ದಂತೆ. ಹೇಳು ತಪ್ಪಾಗಿರೋ ಯಾಕೆ ನೋಡಿ ಹೊಡ್ಸ್ಕೊತೀನಿ. ನಾನು ಒಂದು ಮಾತಾ ಕೇಳ್ದನಿಯ, ಅವ್ರ ಮಾವ ಹಬ್ಬಕ್ಕೆ ಹೇಳ್ಬೇಕಾಗಿರೋದು ಎಲ್ಲಿಗೆ ಬಂದು ಹೇಳ್ಬೇಕು. ಇವಳು ಹೋಗ್ಬೇಕು ಅಂದರೆ ಎಲ್ಲಿಗೆ ಬಂದು ಹೇಳ್ಬೇಕಾಯ ಹೇಳಯ್ಯ ನೀನೆ. ಇಲ್ಲಿಗೆ ಬಂದು ಕರ್ಕೊಬನ್ನಿ, ದೇವಿನ ಕರ್ಕೊಂಡು ನೀವು ಬನ್ನಿ ಅಂತ ನಮ್ಮ ಮನೆಗೆ ಬಂದು ಹೇಳ್ಬೇಕು. ಅಲ್ಲಿದ್ದವಳನ್ನ ಕರ್ಕೊಂಡು ಹೋಗ್ಬೇಕು ಅವರು. ಹಾಂ ಹಾಂ. ಆಗ ನಾನು ಹೋದೆ ಕರ್ಕೊಬಂದ್ಬಿಡೋದು ಅವಳನ್ನ ಅಂತ. ಹೋಗ್ಬೇಕಾದ್ರೆ ಅಲ್ಲಿ ಬೀಗ ಹಾಕಿತ್ತು. ಅಕ್ಕಪಕ್ಕದಲ್ಲಿ ವಿಚಾರಿಸ್ತಾ ಗೊತ್ತಾಯಿತು. ನಿಜಕ್ಕೂ ನನಗೆ ಭಾಳ ಬೇಜಾರಾಗೋಯ್ತು ಕಣೆ. ನಾನು ಕೇಳ್ದಂಗೆ ಇವಳು ಹೋಗವಳೆ ಅಂದಮೇಲೆ ಇವಳು ಭಾಳ ಮಿಕ್ಮಿರೋಳೆ ಅಂದ್ಬಿಟ್ಟು ನಾನು ವಾಪಸ್ಬಿಟ್ಟು ನಾನು ಬಂದ್ಬಿಟ್ಟೆ. ಅದಾದಮೇಲೆ ಬಂದು ತಿರ್ಗೋಬಾರ ಅಪ್ಪನ ಕರ್ಕೊಂಡು ಮಾರನೆಗೆಲ್ಲ 3 ದಿವಸ ಬಿಟ್ಕೊ ಬಂದ್ಲು. ಬಂದಮೇಲೆ ನಾನು ವಾಪಸ್ಬಿಟ್ಟು ಹೋಗು ಮನೆ ಬಿಟ್ಟು ಅಂತ ಅಂದೆ. ಸರಿಯಾ, ಹಾಂ ಹಾಂ. ಮನೆ ಬಿಟ್ಟು ಹೋಗು ಅಂತ ನಾನು ಹೇಳಿದ್ಮೇಲೆ ಈಗ ಅವ್ನ ಫಾದ್ರ ಮಾವನ ಮಗ ಬರೋದಂತೆ, ಅಕ್ಕಿ ತರೋದಂತೆ, ಸಾಮಾನು ತರೋದಂತೆ, ಇರೋದಂತೆ, ಹೋಗೋದಂತೆ, ಇವೆಲ್ಲ ನಡೀತಿದ್ದವಂತೆ. ನನ್ನ ಕಿವಿಗಿಂತವೆಲ್ಲ ಬಿದ್ದಾಗ ನನಗೆ ಎಷ್ಟೇ ಬೇಜಾರಾಕಿಲ್ಲ. ಮಗ, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಬೇಡ. ನಮ್ಮ ದೇವಿ ಅಂತೆ ಬುದ್ಧಿನೇ ಕಲ್ತಿಲ್ಲ ಕಣಪ್ಪ. ಅಂತೆ ಬುದ್ಧಿಯ ನಾವು ನೋಡಿವಿ ಅವಳನ್ನ. ಕೆಲ್ಸಕ್ಕೆ ಹೋಗ್ತಾವು, ಹೊಲ್ತಕ್ಕೆ ಬಂತಾವು, ನಾವು ನೋಡಿಲ್ವ ಗುಣವ ಮನವ. ನೋಡು, ಅನ್ನ ಬೆಂದಿರೋದಂತ ನೋಡೋಕ್ಕೆ ಒಂದು ಅಗ್ಲು ಮುಟ್ಟಿ ನೋಡು ಸಾಕು. ಅನ್ನೆಲ್ಲ ಕಿವುಟ್ ನೋಡಬೇಕಾಗಿಲ್ಲ ಆಯಿತಾ. ಸುಮ್ಮನೆ ಅರ್ಥ ಮಾಡ್ಕೊ. ಅವಳು ಅಂತೆ ಬುದ್ಧಿ ಕಲ್ತಿಲ್ಲ, ನೀನೆಲ್ಲ ತಪ್ಪಾಗಿ ತಿಳ್ಕೊಂಡಿದೀಯೇ. ಏನೋ ಸ್ವಾದ್ರ ಮಾವ ಸಣ್ಣದ್ರಿಂದ ಸಾಕಿರ್ತಾನೆ ಮಾವ ಅಂತ ಆಸೆಯಿಂದ ಕರೆದ್ನಲ್ಲ ಅಂದ್ಬಿಟ್ಟು ಹೋಗಿದ್ದಾಳೇನೋ. ಇಲ್ಲ ರೀ ಎಲ್ಲೂ ಹೋಯ್ಕಿಲ್ಲ, ತಾನು ಓಟ್ ಬರೋದ ಅನ್ಕೊಂಡು ಹೋಗಿದ್ದಾಳೇನೋ. ಅಷ್ಟು ಬಿಟ್ಟರೆ ಆ ಥರ ಎಲ್ಲ ತಪ್ಪು ಕೆಲಸ ಇಲ್ಲ. ಅಲ್ಲ ಕಣಪ್ಪ, ಓದ್ತಾನೆ ಏನಂತೆ, ಓದ್ತಾನೆ ಏನು ಅವೆಲ್ಲನೂ ದೊಡ್ಡದು ಮಾಡ್ಕೊಂಡು ಕೂತ್ಕೊಂಡಾರೆ ಸಂಸಾರದಲ್ಲಿ. ಏನೋ ಓದ್ಲು ಮಗಿನ ಕರ್ಕೊಂಡು ಓದ್ಲು, ಅವ್ರ ಅಪ್ಪ ಒಂದು ಜೊತೆ ತಾನು ಹೋಗಿದ್ದು, ಹೋಗವಳೆ ಬಿಡು ಅಂದ್ಕೊಂಡು ನೀನು ಸುಮ್ಮನೆ ಇರಬೇಕು. ಅದು ಒಂದು ವರ್ಷ ಸುದ್ದಿ ಅಂದ್ಕೊಂಡು ರಗಳೆ ಮಾಡ್ಕೋಬೇಕು ನೀನು. ನೀನು ಸರಿಯಾದ ನೀನು ಹೇಳ್ದಂಗೆ ಯಾಕೆ ಓದ್ಲಿಡು ಹೇಳ್ಬಿಟ್ಟು ಹೋಗ್ಬೇಕಾಗಿತ್ತು. ಇನ್ನು ನಮ್ಮ ಅವ್ರ ಮನೆಗೆ ಹೋಗ್ತೀನಿ ಅಂತವ, ಎಲ್ಲೋ ಅವ್ರ ಮಾವ ಹಿಂಸೆ ಮಾಡೋದೆ ಹಿಂಗೆ ಬೋವಾಗಿವ ಅಂತವ. ಅದಕ್ಕೆ ಹೋಗ್ಬಿಟ್ಟವಳೆ. ಏನು ಮಾಡೋಕ್ಕಾಗದಪ್ಪ. ಅದೇ ಒಂದು ಸುದ್ದಿ ಅಂದ್ಕೊಂಡು ಅದಕ್ಕೆ ಜಗಳ ಆಡ್ಕೊಂಡು ಸಂಸಾರ ಹಾಳು ಮಾಡ್ಕೊಂಡು ನಿಂತ್ಕೊಂಡಾರ. ದಡ್ಡನೋ ಜಾಣ ನೀನು, ಹೇಳಿ ನೀನು. ಹೋಗಪ್ಪ, ನಿಜವಾಗ್ಲೂ ಭಾಳ ನನಗೆ ಭಾಳ ಬೇಜಾರಾಯ್ತು ಕರ. ನೀನೇನಾರು ಅನ್ಕೋ, ನಿನ್ನ ಮಾತುಗಳು ಸರಿಯಿಲ್ಲ. ಏಕೆಂದರೆ ಬೇಕಾರೆ ಅರ್ಥ ತಪ್ಪು ಕೆಲಸ ಮಾಡೋರ ಬಗ್ಗೆ ಮಾತಾಡು ನೀನು ಆಯಿತಾ. ಒಪ್ಕೋತೀನಿ, ಆದರೆ ದೇವಿ ಬಗ್ಗೆ ಅಂತೆ ಮಾತನ್ನೇ ಆಡಬೇಡ ನೀನು. ಒಳ್ಳೇದಲ್ಲ, ನಿನಗೆ ಒಳ್ಳೇದಲ್ಲ ಅದು ಹೇಳ್ತೇವೆ ಕೇಳ್ಕೊ. ಒಳ್ಳೆ ಮಗಳು ಕಣಪ್ಪ ಅವಳು. ನಾವು ನೋಡಿಲ್ವ ಇಷ್ಟು ವರ್ಷ ಆಗದೆ ಹೆಣ್ಣು ಮದುವೆಗೆ. ಅದೇನು ಅಂತ ನಮಗೆ ಗೊತ್ತು. ನೀನು ಅರ್ಥ ಮಾಡ್ಕೊಂಡಿಲ್ವ, ನಮಗೆ ಗೊತ್ತು. ನಿನ್ಗೆ ಅರ್ಥ ಆಗಿಲ್ವ ಹೇಳು. ನೀನು ಸರಿಯಾದ ಅನ್ಕೊಂಡ್ಬಿಡು. ಹಾಗೆಲ್ಲವ ಮನ ಪಡ್ಬೇಡ್ದು, ಹೋಗಿ ಕರ್ಕಬಾ. ಆಮೇಲೆ ಇನ್ನೊಂದು ಹೇಳ್ತೀನಿ, ನಿಮ್ಮವ್ವ ಮಲ್ತಾಯಿ, ಅವಳನ್ನ ಯಾವುದೇ ಕಾರಣಕ್ಕೂ ನಂಬಕ್ಕೆ ಹೋಗ್ಬೇಡ. ಅವಳಿಗೆ ಏನಿದ್ರು ಅವಳ ಮಗ ಅವಳ ಸೊಸೆ ಇಷ್ಟ ಹೊರ್ತು ನೀನು ಇಷ್ಟ ಆಯ್ತಿಲ್ಲ. ಅದನ್ನ ನೀನು ಬರ್ದಿ ಮಡಿಕೊಬಿಡು. ಮಲ್ತಾಯಿ ಯಾವತ್ತಿದ್ರು ಮಲ್ತಾಯಿ ಹೊರ್ತು ನಿನ್ನ ತಾಯಿ ಆಗಕ್ಕೆ ಸಾಧ್ಯ ಇಲ್ಲ. ಹಂಗಲ್ಲ ಕಣಯ್ಯ. ಮುಚ್ಚು ಮಗ ಬಾಯ ನೀನು. ಮಾತಾಡಬೇಡ ನೀನು.
ತಿರ್ಗಾ ನೀನು ಆಡ್ತೀಯ ನೀನು ಅಲ್ಲ ಕಣಪ್ಪ. ಏನು ನೀನು ಎತ್ತಿ ಏನೋ ಅಂತ ನೀನು ಅರ್ಥ ಮಾಡ್ಕೊಳಕ್ಕೆ ಹಾಕಿಲ್ಲ ಅಂದಮೇಲೆ ಅದು ಹೆಂಗೆ ನೀನು ಇಷ್ಟು ವರ್ಷ ಸಂಸಾರ ಮಾಡಿದೆ ಅವಳು ನೀ ಹೆಂಗೆ ಅರ್ಥ ಮಾಡ್ಕೊಳ್ಳೋದಿದ್ದೆ ನೀನು? ಆ ಥರ ಬುದ್ಧಿ ಅವಳು ಕಲಿಯೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಕೆಲಸ ಮಾಡು, ಹೋಗ್ಬಿಟ್ಟು ಕರ್ಕೊಬರೋಗು. ನಾನು ಹೋಯ್ಕಿಲ್ಲ ಕಣೆ ನಾನು. ಅಲ್ಲ ಕಣಯ್ಯ, ನಾನು ಹೇಳೋದು ಅಂಥ ಸಂಸಾರ ಸರಿ ಮಾಡ್ಕೋಬೇಕು ಅನ್ನೋಳು ಮೂರನೇ ದಿವಸ ಬಂದು ಟಿ ಸಿ ಇಸ್ಕೊಂಡು ಹೋದ್ಲು ಕಣಯ್ಯ. ಟಿ ಸಿ ಇಸ್ಕೊಳಕ್ಕೆ ಸ್ಕೂಲ್ಗೆ ಬಂದಿದ್ಲು. ಏನೋ ಒಂದು ಮಾತುಕತೆ ಬರ್ತದೆ, ಆಯಿತು ನಾನೇ ತಪ್ಪಾಗಿ ತಿಳ್ಕೊಂಡಿನಿ ಅಂತಲೇ ಅನ್ಕೊಳ್ಳೋದ. ಸರಿ ಮಾತುಕತೆ ಒಂದು ಮಾತುಕತೆ ಅಂತ ಸಂಸಾರದಲ್ಲಿ ಬಂದೇ ಬರ್ತದೆ. ತಾಡು, ಅದು ಯಾಕೆ ಬೇಕು ಸರಿ ಮಾಡ್ಕೊಳ್ಳೋದು ಅನ್ನೋದು ಅವಳು ಮನಸ್ಸಲ್ಲೇ ಬರೋದಾಗಿದ್ರೆ ನಾನು ಹೇಳೋದು ಒಂದು ಉದಾಹರಣೆಯ ಸರಿ ಮಾಡ್ಕೊಬೋದಾಗಿತ್ತಲ್ಲ ಇವಳು. ಅದು ಬಿಟ್ಬಿಟ್ಟು ಯಾಕೆ ಇವೆಲ್ಲ ಬೇಕಾಗಿತ್ತು ರಗಳೆ ರಮೇಣ? ಯಾಕೆ ಇವಳು ಸುಮ್ಮನೆ ಟಿ ಸಿ ಇಸ್ಕೊಳಕ್ಕೆ ಯಾಕೆ ಬಂದಿದ್ಲು? ಯಾಕೆ ಬಂದಿದ್ಲು ಹೇಳು? ಅಯ್ಯೋ ಇವತ್ತೆಲ್ಲ ನಾಳೆ ನಾವು ಸರಿ ಆಯ್ತೀವಿ ತಲೆ ಕೆಡ್ಸ್ಕೋಬೇಕು ಅಂದ್ಕೊಂಡು ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಟಿ ಸಿ ಯಾಕೆ ಇಸ್ಕೊಳಕ್ಕೆ ಬಂದ್ಲು ಇವಳು? ಅವಳಿಗೆ ಬೇಡ ಅಂದಮೇಲೆ ನನಗೆ ಕಯ್ಯ, ನನಗೆ ಕೇಳು. ಅಯ್ಯೋ ಏನೋ ಮಗಿನ ವಿದ್ಯಾಭ್ಯಾಸ ಹಾಳಾಯ್ತದೆ, ಈಗ ನೀನು ಕರೆಯೋಕೆ ಹೋಗಿಲ್ಲ, ಏನೋ ವಿದ್ಯಾಭ್ಯಾಸ ಹಾಳಾಯ್ತದೆ ಅನ್ಕೊಂಡಂಗೆ ಅಂದವಳೆ. ಕರ್ಕೊಂಡು ಸದ್ಯಕ್ಕೆ ಸೇರ್ಸೋದಂತ ಸೇರಿಸಿರ್ಬೋದು. ಅದು ಬಿಟ್ಟರೆ ದೇವಿ ಬಗ್ಗೆ ಸುಮ್ಮನೆ ಇಲ್ದೋದೆಲ್ಲ ಮಾತಾಡಕ್ಕೆ ಹೋಗ್ಬಿಡಕನಪ್ಪ. ನಾವು ಒಪ್ಪಕ್ಕಿಲ್ಲ ಬಿಡು, ನೀನು ಇಷ್ಟು ವರ್ಷ ಸಂಸಾರ ಮಾಡಿ ನೀನು ಹೆಡ್ತಿ ಮೇಲೆ ನಿಂಗೆ ನಂಬಿಕೆ ಇಲ್ದಾನೆ ಇರ್ಬೋದು, ಮತ್ತು ನಮ್ಗೆ ನಂಬಿಕೆ ಇದೆ ಕಣ್ಮಗ. ನೀನು ಏನಾದ್ರು ಅನ್ಕೋ. ಏನೋ ಕಾಣೆ ಕಣಯ್ಯ, ನಿಜವಾಗ್ಲೂ ಯಾರು ನಂಬೋದು ಯಾರನ್ನ ಬಿಡೋದು? ಈ ಅವ್ರ ಸೋದ್ರ ಮಾವನ ಮಗ ಬಂದು ಹೋಗೋದು ಇರೋದು ಇವೆಲ್ಲ ನಡೀತಿರ್ತಂತಲ್ಲಯ್ಯ. ಇವೆಲ್ಲ ಸಹಿಸ್ಕೊಂಡು ಹೆಂಗಿರಕ್ಕದ್ದು ನಾನು? ಇವೆಲ್ಲ ಕಿವಿ ಮೇಲೆ ಬಿದ್ದಾಗ ನನಗೆ ಹೆಂಗೆ ಅನ್ಸೋದು? ಇದ್ರು ಸತ್ತಂಗೆ ಅನ್ಸಕ್ಕಿಲ್ವಾ? ಮಾತಾಡ್ತಾರೆ ಹೇಳ್ತಾರೆ, ಇಲ್ದೋದು ಒಂದು ಕಂಬ ಸೇರಿಸಿ ಸಂಸಾರ ಹಾಳು ಮಾಡಬೇಕು ಅಂತ ಅವ್ರು ಮಾತಾಡೋ ಕೇಳ್ಕೊಂಡು ನೀನು ಕುಡಿ ನೀನು. ಹೋಗ ಮರ ಎದ್ದಿ ಅವೆಣ್ಣು ಎಂಥದ್ದು ಅಂತ ತಿಳ್ಕೊಂಡು ಬಾಟ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಹೋಗಿ ಕರ್ಕೊಂಬಂದು ಇಸ್ಕೊಂಡು ಇರೋಗಿ ಹೋಗಿ ಸಂಸಾರ ಹಾಳು ಮಾಡ್ಕೊಬೇಡ ನೀನು. ತಪ್ಪು ನಿಂದಾಗದೆ. ನೀನು ಅದಕ್ಕೆ ಅವಳು ಬಂದಿಲ್ಲ, ಇಲ್ದಾರೆ ಅವಳು ತಪ್ಪಾಗಿದ್ರೆ ಅವಳು ಬಂದೇ ಬರೋಳು. ಎಷ್ಟು ಅಂತ ನೋಡೋರು? ಈಗ ನಿಮ್ಮ ಹೂವು ಹೊಸಿ ಹೊಟ್ಟೆ ಉರ್ಸೋಳ ಬೆಣ್ಣ, ಅದ್ರ ಜೊತೆ ನೀನು ಹೊಟ್ಟೆ ಉರ್ಸೋರು ಯಾರು ಸುಮ್ಮನಾದರು? ನೋಡಿ ಓಸಿ ಹಿಡ್ದೋಗಾರೆ ಅವ್ರೂ ಅದಕ್ಕೆ ಅಂತ ಕರ್ಕೊಂಡು ಹೋಗೋರೆ. ಅಲ್ಲ ಕನಿಯ, ನೀನು ಅವಳ ಕಡೆ ಕೇಳ್ತಿದ್ದಿಲ್ಲ ಇಷ್ಟೆಲ್ಲ ಹೇಳಿದ್ರೆ ಮಗ. ನಾನು ಒಂದು ಮಾತು ಹೇಳ್ತೀನಿ, ಅವಳನ್ನ ಮದುವೆ ಆಯ್ತಾವೆ ನಾನು ನೋಡಿವಿ. ನಿನಗೆ ಅವಳ ಮೇಲೆ ನಂಬಿಕೆ ಇಲ್ದಾನೆ ಇರ್ಬೋದು, ಅದು ನಮಗೆ ನಂಬಿಕೆ ಇದೆ ಆಯಿತಾ? ಅವಳು ಏನು ಎಂತ ಹೆಂಗ್ಸು ಏನು ಎಂತು ಅನ್ನೋದ ಎಲ್ಲ ಗೊತ್ತು ನನಗೆ. ಅದಕ್ಕೋಸ್ಕರ ಅಷ್ಟೇ, ಇನ್ನೇನು ಇಲ್ಲ. ಸುಮ್ಮನೆ ಇರೋದು ಕಲಿ, ಯಾಕೆ ಸುಮ್ಮನೆ ತಲೆಗೆ ಇಡ್ಸ್ಕೊಂಡಿಯೇ? ಹೋಗು ಕರ್ಕೊಬರೋಕೆ ಹೋಗಿ ಬೆಣ್ಣ. ಅದೇ ಕಲ್ಲಿ ಇರ್ಸಿಯೇ ಅದು ಅಲ್ಲಿ ನೀನು ಇಲ್ಲಿ ಹಿಂಗೆ ಅನ್ವಸತ್ತಕ್ಕಿಂತವ ಹೋಗಿ ಕರ್ಕೊಬಂದು ಇರ್ಸ್ಕೊ. ಅವೆಲ್ಲ ಕಟ್ಕೊಬೇಡ. ಅದರಲ್ಲಂತೂ ನಿಮ್ಮ ಅವ್ವನ ಮಾತಂತೂ ಕೇಳಬೇಡ ನೀನು. ನಿಜಕ್ಕೂ ನೀನು ಸಂಸಾರ ಹಾಳು ಮಾಡ್ಬಿಡ್ತಾಳೆ. ಅವಳಿಗೆ ಸಾಮಾನ್ಯದೊಳಲ್ಲ ನಿಮ್ಮ ಅವ್ವ. ನಿನ್ಗೆ ಅರ್ಥ ಆಯ್ತಲ್ಲ ಅಷ್ಟೇ. ಮಲ್ತಾಯಿ ಯಾವತ್ತಿರು ಮಲ್ತಾಯಿ, ಅದನ್ನ ಅರ್ಥ ಮಾಡ್ಕೊಬಿಡು ನೀನು. ನೀನು ಇರ್ತೀವಿ ಹೊಡೆದಾಡ್ಕೊಂಡ್ರೆ ಅವಳಿಗೆ ಲಾಭ, ಅದಕ್ಕೆ ಹಂಗೆ ಆಡ್ತಾಳೆ. ನೀನು ಅದನ್ನ ಅರ್ಥ ಮಾಡ್ಕೊತೀರ ಅಷ್ಟೇ. ಅಲ್ಲಕ್ಕನೆಯ ಅವಳಿಗೆ ನಾವು ಲಾಭ ನಾವು ಹೊಡೆದಾಡಿದ್ರೆ ನಮ್ಮ ಅವ್ನಿಗೆ ಅವೆಲ್ಲ ಸುಳ್ಳು ಬಿಡು. ನಾನು ಅವೆಲ್ಲ ನಂಬಕ್ಕೆ ಇಲ್ಲ. ನಂಬ್ರೆ ನಂಬು ಬಿಡಪ್ಪ. ಇನ್ನು ನಾವಿನ್ನೇನು ಹೇಳಂಗಿದ್ದದು? ನಾವಿನ್ನೇನು ಹೇಳಂಗಿದ್ದದು ಹೇಳು? ಸುಮ್ಮನೆ ಯಾಕಪ್ಪ ಯಾಕೆ? ಹೋಗಿ ಒಳ್ಳೆ ರೀತಿಲಿ ಮಾತಾಡ್ಕೊಂಡು ಕತ್ಕೊಂಡು ಕರ್ಕಬ. ಸಂಸಾರ ಯಾಕೆ ಹಾಳು ಮಾಡ್ಕೊಂಡು ಚಿಂದಂಥ ಸಂಸಾರವ? ಅವಳು ಮಾತು ಕಟ್ಕೊಂಡು ನಿನ್ನ ಸಂಸಾರ ನೀನು ಹಾಳು ಮಾಡ್ಕೊಬೇಡ. ಹೋಗಿ ಕರ್ಕಬ ಮಗ. ಇಲ್ಲಕ್ಕ ಸುಮ್ಕಿರಯ್ಯ, ಅವಳು ಆಟ ಮಾಡ್ತಾವಳು ತಾನೆ. ಅವಳೇ ಆಟ ಮಾಡ್ಕೊಂಡು ಕೂತಿರ್ಬೇಕಾ? ನಾನೇಕೆ ಹೆಂಗ್ಸ್ಗೆ ಅಷ್ಟ ಆಟ ಇರ್ಬೇಕಾರೆ ನನಗೆ ಎಷ್ಟು ಇರ್ಬೇಕು ಹೇಳು? ನಾನಂತೂ ಹೋಯ್ಕಿಲ್ಲ ಕಣೆ. ನಿಮ್ಮ ಮನೆ ಬರ್ಕ್ ಬಿಟ್ಟಿದ್ದು ಕಣಪ್ಪ. ನಾವು ಇನ್ನೇನು ಮಾಡಂಗಿದ್ದದು? ಹೇಳೋಷ್ಟು ಹೇಳ್ಬೋದು, ಅದ್ರ ಮೇಲೆ ಹೇಳಕ್ಕದ್ದ? ನಿಮ್ಮ ಇಷ್ಟ ಬಿಡಿ, ಏನಾದ್ರು ಮಾಡ್ಕೊಳ್ಳಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.